ಸೋಗೆ ಔಷಧೀಯ ಗುಣಗಳನ್ನ ಮೈ ತುಂಬಿಕೊಂಡಿರುವಂತಹ ಸಸ್ಯ. ಭಾರತದ ಎಲ್ಲಾ ಕಡೆಗಳಲ್ಲಿ ಬೆಳೆಯುವ ಈ ವನಸ್ಪತಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಮಳೆ ಬೀಳುವ ಮಲೆನಾಡಿನ ಪ್ರದೇಶಗಳಲ್ಲಿ ಹುಲಸಾಗಿ ಬೆಳೆಯುತ್ತದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಯ ಹಿತ್ತಲಿನಲ್ಲಿ, ತೋಟದ ಬೇಲಿಗಳಲ್ಲಿ ಹಾಗೂ ಬೆಟ್ಟದ ಇಳಿಜಾರಿನಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಆಡು ಸೋಗೆ ಉತ್ತಮವಾದ ಔಷಧೀಯ ಗುಣಗಳನ್ನ ಹೊಂದಿರುವಂತಹ ಸಸ್ಯ. ಉಷ್ಣ ಗುಣವನ್ನ ಹೊಂದಿದ ಈ ಸಸ್ಯ ನೆಗಡಿ, ಕೆಮ್ಮು ಮುಂತಾದ ಸಾಮಾನ್ಯ ಕಾಯಿಲೆಗಳಿಗೆ ರಾಮಬಾಣ. ಆಡು ಸೋಗೆ ಸ್ವಲ್ಪ ಕಹಿಯಾದರೂ ಅಪಾರವಾದ ಔಷಧೀಯ ಖಜಾನೆಯನ್ನ ಹೊಂದಿದೆ. ಈ ಸೊಪ್ಪಿನ ಇನ್ನಷ್ಟು ಪ್ರಯೋಜನಗಳನ್ನ ತಿಳಿದುಕೊಳ್ಬೇಕಾದ್ರೆ, ಆಡು ಸೋಗೆ ಎಲೆಗಳನ್ನ ನೀರಲ್ಲಿ ಕುದಿಸಿ ಕಷಾಯ ಮಾಡಿ ದಿನಕ್ಕೆ 2 ಬಾರಿ ಸೇವಿಸಿದರೆ ಗಂಟಲು ಉರಿ, ಕೆಮ್ಮು ಮತ್ತು ಹಳದಿ ಹಾಗೂ ಹಸಿರು ಕಫ ಇದ್ರೆ ಬೇಗ ಶಮನವಾಗುತ್ತದೆ. ಮುಖ್ಯವಾಗಿ ಮೊಣಕಾಲು ಮಂಡಿಗಳಲ್ಲಿ ಊತ, ನೋವು ಮತ್ತು ಕೆಂಪಗಿದ್ದರೆ ಆಡು ಸೋಗೆ ಎಲೆಯನ್ನ ಎಳ್ಳೆಣ್ಣೆಯಲ್ಲಿ ಬೇಯಿಸಿ ಬಟ್ಟೆಯಲ್ಲಿಟ್ಟು ಕಟ್ಟಿದ್ರೆ ಊತ, ನೋವು ಬೇಗ ಕಡಿಮೆ ಆಗುತ್ತೆ. ಅಸ್ತಮ ಇದ್ರೆ ಆಡು ಸೋಗೆ ಎಲೆಯ ರಸಕ್ಕೆ ಶುಂಠಿ ರಸ ಮತ್ತು ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ರಿಂದ 4 ಬಾರಿ ಸೇವಿಸಿದ್ರೆ ಅಸ್ತಮ ನಿವಾರಣೆಯಾಗುತ್ತೆ. ಇನ್ನು ಅಂಗೈ ಮತ್ತು ಅಂಗಾಲ್ನಲ್ಲಿ ಉರಿ ಹೆಚ್ಚಾದ್ರೆ ಆಡು ಸೋಗೆ ಎಲೆಯ ಕಷಾಯ ಮಾಡಿ ಅದರಲ್ಲಿ ಅಂಗೈ ಮತ್ತು ಅಂಗಾಲನ್ನ 10 ರಿಂದ 15 ನಿಮಿಷ ಇಟ್ರೆ ಉರಿ ಬೇಗ ಶಮನವಾಗುತ್ತೆ. ಮುಖ್ಯವಾಗಿ ಹೊಟ್ಟೆಯಲ್ಲಿ ಹುಣ್ಣಾಗಿದ್ರೆ, ಉರಿ ನೋವಿದ್ರೆ ಆಡು ಸೋಗೆ ಎಲೆಯ ಪುಡಿಗೆ ಜ್ಯೇಷ್ಠ ಮಧು ಪುಡಿ ಮತ್ತು ಕಲ್ಲು ಸಕ್ಕರೆ ಪುಡಿ ಸೇವಿಸಿದ್ರೆ ಹೊಟ್ಟೆ ಹುಣ್ಣು ಗುಣವಾಗುತ್ತೆ. ಆಡು ಸೋಗೆ ಎಲೆಯ ರಸ, ಒಣ ದ್ರಾಕ್ಷಿ ಮತ್ತು ಅಳಲೆಕಾಯಿ ಹಣ್ಣಿನ ತಿರುಳನ್ನ ನೀರಿಗೆ ಹಾಕಿ ಕಷಾಯ ತಯಾರಿಸಿ ದಿನಕ್ಕೆ 2 ಬಾರಿ ಕುಡಿದ್ರೆ ಮೂಗಿನಲ್ಲಿ ರಕ್ತ ಸೋರೋದು ನಿಲ್ಲುತ್ತೆ. ಮೂತ್ರದಲ್ಲಿ ರಕ್ತ ಹೋಗ್ತಾ ಇದ್ರೆ ಆಡು ಸೋಗೆ ಬೇರಿನ ಕಷಾಯವನ್ನ ಸೇವಿಸಿದ್ರೆ ಬಹಳಷ್ಟು ಪ್ರಯೋಜನಗಳಿರುತ್ತವೆ. ಮುಖ್ಯವಾಗಿ ವಸಡುಗಳಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಆಡು ಸೋಗೆ ಎಲೆಗಳನ್ನ ಪೇಸ್ಟ್ ಮಾಡಿ ವಸಡುಗಳಿಗೆ ಲೇಪ ಮಾಡಿಕೊಂಡ್ರೆ ರಕ್ತ ಬರುವುದು ನಿಲ್ಲುತ್ತೆ. ಇನ್ನು ಹೆಂಗಳೆಯರಿಗೆ ಮುಖ್ಯವಾಗಿ ಋತುಸ್ರಾವ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ತಾ ಇದ್ರೆ ಆಡು ಸೋಗೆ ಎಲೆ ಪುಡಿಗೆ ಅದರದೇ ಕಷಾಯ ಮತ್ತು ಕಲ್ಲು ಸಕ್ಕರೆ ಬೆರೆಸಿ ಸೇವಿಸಿದ್ರೆ ಋತುಸ್ರಾವದಲ್ಲಿ ಆಗುವ ತೊಂದರೆಗಳಿಗೆ ನಿವಾರಣೆ ಉಂಟಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.